ಇವರು ಸಿಕ್ಕಿದ್ರು, ನಾಗಣ್ಣವರು ಸಿಕ್ಕಿದ್ರು. ಸೊ ನಾನು ಆಟೋದಲ್ಲಿ ಬರ್ತಾಯಿದ್ದೀನಿ. ನಾನು ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೆ. ಸೊ ನಾನು ಒಂದು 20 ವರ್ಷ ಸರ್ವಿಸ್ ಮಾಡಿ 1976ರಿಂದ 94ರವರೆಗೆ ನಾನು ಮಾಡಿದ್ದೇನೆ. ಸೊ ಅಲ್ಲಿಂದ ಹಾಗೆ ಕೆಳಗೆ ಹೋಗಿ ಬರುವಾಗ ಅವರು ಸಿಕ್ಕಿದ್ರು. ಅವರು ನಾನು ವಯಸ್ಸು ಕೇಳುವಾಗ 70 ವರ್ಷ ಅಂತ ಹೇಳಿದೆ. ಅವರು ದುಡ್ಡೇ ಬೇಡ ಇಲ್ಲ ಸರ್, ನನ್ನ ಧರ್ಮ ನಾನು ಮಾಡಿದ್ದು, ನಾನು ಕಷ್ಟಪಡ್ತಾಯಿದ್ದೇನೆ, ನೀವು ಕಷ್ಟಪಡ್ತಾ ಇದ್ದೀರಾ, ಅದು ನಿಮ್ಮ ಜೀವನ, ನೀವು ಅವ್ರವ್ರ ಜೀವನ ಇರುತ್ತೆ, ಇಲ್ಲ ಬೇಡ ಸರ್ ನಾನು ತಗೊಳ್ಳೋದೇ ಇಲ್ಲ ಆ ಥರ. ಅವರೊಂದು ಒಂದು ನ್ಯಾಚರ್ ಇದೆ. ಭಾಳ ಸಂತೋಷ ಆಯಿತು. ಅವ್ರದ್ರಲ್ಲಿ ಸುಮಾರು ಜನ ಹೆಲ್ಪ್ ಮಾಡ್ತಾಯಿದ್ದಾರೆ, ಹ್ಯಾಂಡಿಕ್ಯಾಪ್ಟು ಅವರು ಇವರಿಗೆಲ್ಲ. ನಂದು ಒಂದು 2 ತೆಗೆದು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ನನ್ನ ಮಗ ಇದ್ದಾರೆ. ನಾನು ಬೇರೆ ಕಡೆ ಇರೋದು, ಒಂದು ತಂಗಿನ ನೋಡ್ಕೊಂಡು ಬರ್ತಾಯಿರ್ತೀನಿ ಅಷ್ಟೇ. ನನ್ನ ಕೈಲಾದಷ್ಟು ಅವ್ರಿಗೊಂದು ಸಹಾಯ ಮಾಡ್ತಾಯಿದ್ದೀನಿ. ಭಾಳ ಅವರು ಸಂತೋಷ ಆಯಿತು. ಅವರು ಹೇಳಿದ್ದು ನೋಡಿದ್ದು ಎಲ್ಲ ಮಾಡಿ ನಾನು ಏನು ಮಾಡ್ತಾಯಿದ್ರು ಅಂತ ಹೇಳಿ ಒಳ್ಳೆಯ ರಾಜಣ್ಣವರು ತೋರಿಸಿದ್ರು. ಅಲ್ಲಿ ನನಗೂ ಬೇಜಾರಾಯಿತು, ಕಾಣದಿದ್ದವರು ಇದೆಲ್ಲ. ನಮಗೊಂದು ನಾನು ದೇಶ ಸೇವೆ ಮಾಡಿ ನಾನು ಅಲ್ಲಿ ನೊಂದಿದ್ದೀನಿ, ನನಗೆ ಗೊತ್ತಿರುತ್ತೆ ನಮಗೆ ಎಷ್ಟು ಕಷ್ಟ ಇರುತ್ತೆ, ಏನಾಗುತ್ತೆ, ಹೊರಗಡೆ ಜನ ಹೇಗಿರುತ್ತೆ. ನಾನು ಹೊರಗಡೆ ಬಂದೀಗ ಒಂದು 20 ವರ್ಷ ಆಯಿತು, 20-30 ವರ್ಷ ಆಯಿತು ರಿಟೈರ್ಡ್ ಆಗಿದೆ. ಹೊರಗಡೆದು ಅಲ್ಲಿಗೂ ಭಾಳ ಡಿಫ್ರೆನ್ಸ್ ಇದೆ. ಈ ಎಷ್ಟೋ ಸಮಾಜ ಸೇವಕರು ಎಷ್ಟೋ ಮಾಡ್ತಾಯಿದ್ದಾರೆ, ಅದನ್ನೆಲ್ಲ ನೋಡಿದಂಗೆ ಅಲ್ಲಿಯೂ ಇದನ್ನೂ ಒಂಥರ ಲೈಫು ಅಂತ ಇದಾಗುತ್ತೆ. ಇಂಥವ್ರಿಗೆ 100 ವರ್ಷ ಇರಲಿ, ಅವರು ಆರೋಗ್ಯ ಭಾಗ್ಯ ಕೊಟ್ಟು ಅವರು ಚೆನ್ನಾಗಿರಲಿ, ಇನ್ನೂ ಅವ್ರ ಸೇವೆ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ದೇವರು. ಈಗ ಮಿಟ್ರಿಯವರು ಅಂತ ಅಂದರೆ ಅವರು ಎಲ್ಲಕ್ಕಿಂತ ನಮಗೆ ಗಾಡ್ ಪಾದಾರಿದ್ದಂಗೆ ಅವರಿದ್ದರೆ ನಾವು ಇವತ್ತು ನಮ್ಮ ಆಟೋದಲ್ಲಿ ಬಂದಿದ್ದಾರೆ ಅಂತಂದರೆ ಬದುಕಿ ಬಂದಿದ್ದಾರೆ. ಗಡಿಯಲ್ಲಿ ಬದುಕಿ ಬಂದಿರುವಂಥವ್ರು ಇವತ್ತು. ಅವ್ರಿಗೆ ನಾವು ಅವ್ರ ಪಾದಕ್ಕೆ ನಾವು ಪೂಜೆ ಮಾಡಬೇಕು, ಅವ್ರ ಆಶೀರ್ವಾದ ತಗೋಬೇಕು. ನಾವು ಇವತ್ತು ಅವ್ರು ನೋಡ್ತಾ ಇದ್ದೀವಲ್ಲ, ಪುನರ್ಜನ್ಮ ಇವತ್ತು ನೋಡ್ತೀವಲ್ಲ ಎಷ್ಟೆಷ್ಟು ಜನಗಳು ಎಷ್ಟೆಷ್ಟು ನೋವಲ್ಲಿದ್ದಾರೆ ಅಂತ ಅರುತ್ತೆ. ನೀವು ಮತ್ತೊಮ್ಮೆ ನಿಮ್ಮನ್ನು ನಾವು ಅಲ್ಲಿಂದ ಬಂದವ್ರನ್ನ ನಾವು ನೋಡಬೇಕು ಅಂತ ಅಂದಾಗ ನನಗೆ ತುಂಬ ಸಂತೋಷ ಆಯಿತು ಸ್ವಾಮಿ. ನಿಮ್ಮ ಜೊತೆಯಲ್ಲಿ ನಮ್ಗೆ ಖುಷಿ ಆಯಿತು. ನಿಮ್ಮ ಕರ್ಕೊಬರ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಮತ್ತೆ ಹೋದವರು ವಾಪಸ್ ಬರೋಕೆ ಅಂತಂದರೆ ಅದು ಪುನರ್ಜನ್ಮ ರಿಯಲಿ. ಅದು ನಮ್ಮ ಆಗಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು. ಈಗೆಲ್ಲ ತುಂಬ ಟೆಕ್ನಾಲಜಿ ಬಂದಿದೆ. ಸರ್ ಹೇಳಿದಾಗೆ ರಾಜಣ್ಣವರು ಪಾಪ ಅವರು ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ, ಅರ್ಥ ಇದೆ. ಈಗ ಅಲ್ಲಿದ್ದು ನಾವು ಯಾವುದು ಹೇಳಬಾರ್ದು, ಹೊರಗಡೆ ಬಂದು ಅವ್ರು ಕ್ಲೀನಾಗಿ ಹೇಳಿದಾರಲ್ಲ, ಅದು ರಿಯಲಿ 100ಕ್ಕೆ 100 ಸತ್ಯ. ನಾವು ಯಾವುದು ಬಾರ್ಡ್ರ್ ವಿಷಯ ನಮ್ಮ ತಂದೆ ತಾಯಿ ಕೂಡ ನಾವು ಹೇಳೋದಿಲ್ಲ, ಹೇಳಬಾರ್ದು. ಅದು ಅಲ್ಲಿ ಏನಾಗಿದೆ, ನನ್ನ ಹೊಟ್ಟೆಪಾಡೆ ಕರೆಕ್ಟೇ, ನನ್ನ ಹೊಟ್ಟೆಪಾಗಿದ್ದೇನೆ. ಬಟ್ ಅಲ್ಲಿ ಹೋದಾಗೆ ಗೊತ್ತಾಗಿದ್ದು, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ನಾನು ಈಗಲೂ ಕೂಡ ಮೊನ್ನೆ ಯುದ್ಧ ಆದಾಗ ಕೂಡ ನಾನು ನನ್ನ ಮನೇಲಿ ಫ್ಯಾಮಿಲಿಗೆ ಹೇಳಿದೆ, ನಾನು ಕರೆದ್ರೆ ನಾನು ಪಕ್ಕ ಹೋಗ್ತೀನಿ, ಯಾರು ಏನು ಮಾತಾಡಲಿಲ್ಲ. ನಾನು ರೆಡಿ ಆಗಿದ್ದೀನಿ, ಈಗಲೂ ರೆಡಿ ಆಗಿದ್ದೀನಿ. 70 ವರ್ಷದ ಮೇಲೆ ಆಗಿದೆ, ಈಗಲೂ ಅವ್ರು ಯುದ್ಧ ಮಾಡ್ತೀನಿ ಅಂತ. ಇದು ಸಾರ್ಥಕ. ಹೆಂಡತಿ ಮಕ್ಕಳಿಗೆ ನಾನು ಹೋಗ್ತೀನಿ, ಯಾರು ಅಡ್ಡಾಕ್ಬಾರ್ದು, ಯಾವತ್ತೊಂದು ಸಾಯಬೇಕು, ಅಲ್ಲ ದೇಶದ ಮುಂದೆ ಹೋಗಿ ನಾನು ಸರ್ವಿಸ್ ಮಾಡಿ ಆ ಡ್ಯೂಟಿ ನನಗೆ ಏನಂತ ಗೊತ್ತಿಲ್ಲ, ನಾನು ಹೋಗ್ತೀನಿ ಹೇಳಿದ್ದೇನೆ. ಮಕ್ಕಳು ಅದಕ್ಕೆ ಹೇಳಿದ್ರು. ನನಗೆ ಆ ಥರ ಒಂದು ದೋಷ ಈಗಲೂ ಇದೆ. ನನಗೆ ಇನ್ನೂ ಯಾವಾಗ ಬೇಕು ನನ್ನ ದೇಶ ಸೇವೆಗೆ ನಾನು ರೆಡಿಯಾಗಿರ್ತೀನಿ. ಅದಕ್ಕೆ ನಾರ್ಮಲ್ಲೂ ಅಲ್ಲ, ಡಿಫೈನ್ ಮಾಡಿ ರೆಡಿಯಾಗಿ ನಾನು ಅದು ಗಾಡಿ ಬಾರ್ಡ್ರಿಗೆ ಹೋಗ್ತೀರಾ? ಅದು ಬಾರ್ಡ್ರಿಗೆ ನಾನು ಹೋಗ್ತಾ ಇದ್ದೀನಿ. ಅದ್ಭುತ. ಯಾವ ಅಂದರೆ ಪಂಜಾಬ್ ಬಾರ್ಡರ್ ಆಗಿರ್ಬೋದು, ನಮ್ಮ ಜಮ್ಮು ಕಾಶ್ಮೀರ ಬಾರ್ಡರ್ ಆಗಿರ್ಬೋದು, ಅಥವಾ ಶ್ರೀನಗರ ಬಾರ್ಡರ್ ಅಲ್ಲೆಲ್ಲ ನನಗೆ ಬಾಡಿ ಬಂದಿದ್ದೀನಿ. ಆಗಿನ ಕಾಲದಲ್ಲಿ ರೆಡಿ ಹೇಳಿದ್ದೆ, ಹೇಳ್ತಾ ಇರ್ತೇನೆ. ಕೆಲವು ಫ್ರೆಂಡ್ಸ್ಗಳಿಗೂ ಹೇಳಿದ್ದಾರೆ, ನಾನು ಕರೆದ್ರೆ ನಾವು ವಾಕಿಂಗ್ ಹೋಗಿ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಹೇಳ್ತೀನಿ, ಸರ್ ನಾನು ಕರೆದ್ರೆ ಪಕ್ಕ ಹೋಗ್ತೀನಿ. ಅದಕ್ಕೆ ಆಶ್ಚರ್ಯಪಟ್ಟರು, ನೀವು ಈ ವಯಸ್ಸಿಗೆ ನೀವು ರೆಡಿ, ಕೈಯಲ್ಲಿ ಕೂತ್ಕೊಂಡು ನಾವು ಫೈರ್ ಮಾಡಿ ರೆಡಿ, ಹೋದ್ರೂ ಹೋಯ್ತು ನನ್ನ ಪ್ರಾಣ. ಅದಕ್ಕೆ ನಿಮ್ಮಂಥವ್ರಿಗೆ ನಮ್ಮಂಥವ್ರ ಕಡೆಯಿಂದ ಒಂದು ಸೇವೆ, ಒಂದು ಉಚಿತವಾದಂಥ ಒಂದು ಸರ್ವಿಸ್ ಮಾಡೋಣ ಅಂತೇಳಿ ನಮ್ಗೆ ಭಾಳ ತುಂಬ ಇಷ್ಟ ಆಯಿತು ಸ್ವಾಮಿ. ನಿಮ್ಮ ಭೇಟಿ ಮಾಡೋದಕ್ಕೂ ನಂದೊಂದು ಖುಷಿ ಆಯಿತು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮಗೂ ಭಾಳ ನೀವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಿ. ನನಗೂ ನಮ್ಮ ಥರನೇ ನೀವು ಒಂದು ಸೈನ್ಯ ಅಂತೇಳಿ ನಾನು ನೆನೆಸ್ಕೊಂಡೆ. ಯಾಕೆ ನನ್ನದೊಂದು 2 ತಂಗಿಯರು ಇದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ. ಅವರು ಓದಿದವರು. ನಾನು ಹೇಳಿದ್ದೀನಿ ಅವರಿಗೆ, ನನ್ನ ಜೀವರವರಿಗೆ ನೀವು ಊಟ ಎಲ್ಲ ಬಟ್ಟೆ ಎಲ್ಲ ಬರೋದು ಹೇಳ್ಕೊಡ್ರು. ನನ್ನ ಜೀವರವರಿಗೆ ನಾನು ಏನು ತಿಂತೀನಿ ಅದರಲ್ಲಿ ನೀವು ಕೊಟ್ಟು ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತೀನಿ. ನಮಸ್ತೆ.